2010 ಮಂಗಳೂರು ಏರ್ ಕ್ರಾಶ್, 2020ಯಲ್ಲಿ ಕೇರಳ, 2025 ಅಲ್ಲಿ ಅಹಮದಾಬಾದ್ ಫ್ಲೈಟ್ ಕ್ರಾಶ್ಗೆ ಕಾರಣ ಆದಂತ ಬೋಯಿಂಗ್ ಏರ್ಕ್ರಾಫ್ಟ್ ಅಲ್ಲಿ ಈ ತರ ಆಕ್ಸಿಡೆಂಟ್ ಆಗುತ್ತೆ ಅಂತ ಮುಂಚೆನೆ ಈ ವ್ಯಕ್ತಿ ಹೇಳಿದ್ರು. ಅದ್ಯಾರು ಅಂತ ಹೇಳ್ತೀನಿ, ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ವರ್ಲ್ಡ್ ಅಲ್ಲಿ ಮೆಜಾರಿಟಿ ಏರ್ಲೈನ್ಸ್ ಕಂಪನಿಗಳಿಗೆ ಫ್ಲೈಟ್ ಮ್ಯಾನುಫ್ಯಾಕ್ಚರ್ ಹಾಗೂ ಸಪ್ಲೈ ಮಾಡೋದು ಎರಡೇ ಕಂಪನಿ, ಒಂದು ಬೋಯಿಂಗ್ ಅಂಡ್ ಇನ್ನೊಂದು ಏರ್ ಬಸ್. ಇನ್ಫ್ಯಾಕ್ಟ್ 1965 ಅಲ್ಲಿ ಬೋಯಿಂಗ್ ಅವರ ಫಸ್ಟ್ ಕಮರ್ಷಿಯಲ್ ಫ್ಲೈಟ್ ಸರ್ವಿಸ್ ನ ಶುರು ಮಾಡಿ ಅದರಿಂದ $2 ಬಿಲಿಯನ್ ರೆವಿನ್ಯೂನ ಜನರೇಟ್ ಮಾಡ್ತಾರೆ. ಅಲ್ಲಿಂದ ಶುರು ಆದಂತ ಪ್ರಾಜೆಕ್ಟ್ 787 ಡ್ರೀಮ್ ಲೈನರ್ ಸೀರೀಸ್. $32 ಬಿಲಿಯನ್ ಇನ್ವೆಸ್ಟ್ ಮಾಡಿ ಬಿಲ್ಡ್ ಆದಂತ ಈ ಫ್ಲೈಟ್ಸ್ ಗಳಿಗೆ ವರ್ಲ್ಡ್ ವೈಡ್ ಏರ್ಲೈನ್ಸ್ ಕಂಪನಿಗಳಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಬಟ್ ಪ್ರಾಬ್ಲಮ್ ಶುರು ಆಗೋದು ಇಲ್ಲಿಂದಾನೆ. ಬೋಯಿಂಗ್ ಕಂಪನಿಗೆ 53% ಮಾರ್ಕೆಟ್ ಶೇರ್ ಇದ್ರೂ ಅವರ ಕಾಂಪಿಟೇಟರ್ ಆದಂತ ಮೆಕ್ಡೊನಾಲ್ಡ್ ಡಗ್ಲಾಸ್ ಏರ್ಲೈನ್ಸ್ ಕಂಪನಿನ $13 ಬಿಲಿಯನ್ ಇನ್ವೆಸ್ಟ್ ಮಾಡಿ ಅವನ್ನ ಅಕ್ವೈರ್ ಮಾಡ್ಕೊಂಡು ಮರ್ಜ್ ಮಾಡ್ತಾರೆ. ಆ ಏರ್ಲೈನ್ಸ್ ನ ಓನರ್ ಬೋಯಿಂಗ್ ಕಂಪನಿಯ ಸಿಇಒ ಆಗಿ ಫ್ಲೈಟ್ಸ್ ಆರ್ಡರ್ ಜಾಸ್ತಿ ಆಗ್ತಾ ಇದ್ದಂಗೆ ದುಡ್ಡಿನ ಆಸೆಗೋಸ್ಕರ ಪ್ರೊಡಕ್ಷನ್ ನ ಔಟ್ಸೋರ್ಸ್ ಮಾಡ್ಕೊಂಡು ಚೀಪ್ ಕ್ವಾಲಿಟಿ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಇದನ್ನ ಅಬ್ಸರ್ವ್ ಮಾಡಿದಂತ ಏರ್ಕ್ರಾಫ್ಟ್ ಕ್ವಾಲಿಟಿ ಚೆಕ್ ಆದಂತ ಜಾನ್ ಬರ್ನೆಟ್ ಅವರು ಬೋಯಿಂಗ್ ಕಂಪನಿ ಫ್ಲೈಟ್ಸ್ ಗಳು ಮುಂದೆ ಕ್ರಾಶ್ ಆಗುತ್ತೆ ಅಂತ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಮರ್ಡರ್ ಆಗ್ತಾರೆ.